ಬಹಳ ದೊಡ್ಡ ಪ್ರಶ್ನೆ ಇದು. ಶುದ್ಧಾನನಾಹ ಶುದ್ಧ ಸದನಾಹ ಅಂತ ಹೇಳಿದ ಹಾಗೆ ಆ ಮಾತಿನೊಳಗೇನೆ ಈ ವಿಷಯವೂ ಬರ್ತದೆ. ಭಗವಂತನ ಐಕ್ಯ ಚಿಂತನೆ, ಅಹಂ ಬ್ರಹ್ಮಾಸ್ಮಿ, ಸರ್ವಖಲ್ವಿದಂ ಬ್ರಹ್ಮ, ಇವುಗಳನ್ನೆಲ್ಲ ಪಠ್ಯಪುಸ್ತಕಗಳಲ್ಲಿ ಹಾಕಿದ್ದಾರೆ. ಇವುಗಳಿಗೆ ಏನು ಸರಿಯಾದ ಅಭಿಪ್ರಾಯವನ್ನು ತಿಳಿಯಬೇಕು ಎಂಬುದಾಗಿ ಹೇಳಿದ್ದಾರೆ. ಅಹಂ ಬ್ರಹ್ಮಾಸ್ಮಿ, ಇದು ನಿಜವಾಗಿ ಸರ್ವಖಲ್ವಿದಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಇವುಗಳೆಲ್ಲ ಬಹಳ ಸುಂದರವಾದಂತಹ ಅನುಸಂಧಾನಕ್ಕೆ ಅತ್ಯಂತ ಉಪಯುಕ್ತವಾದಂತಹ ಮಾತುಗಳು. ಅದ್ವೈತ ಸಿದ್ಧಾಂತವನ್ನ ಹೇಳುವ ಮಾತುಗಳು ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಯಾರು ತಿಳಿಯಬಾರದು. ಆ ಮಾತಿನ ಅರ್ಥ ನಿಜ ಸರಿಯಾಗಿ ಮಾಡಿಕೊಂಡ್ರೆ ಈ ವೇದ ಮಂತ್ರಗಳಲ್ಲಿ, ಉಪನಿಷತ್ತಿನ ವಾಕ್ಯಗಳಲ್ಲಿ ಅದ್ವೈತವನ್ನು ಹೇಳಿದ್ದಾರೋ ದ್ವೈತವನ್ನು ಹೇಳಿದ್ದಾರೋ ಅಂತ ನಮಗೆ ಗೊತ್ತಾಗುತ್ತೆ. ಅಹಂ ಬ್ರಹ್ಮಾಸ್ಮಿ ಅಥವಾ ಸರ್ವಖಲ್ವಿದಂ ಬ್ರಹ್ಮ, ಈ ಎಲ್ಲ ಶ್ರುತಿಗಳು ಏನು ಹೇಳಲು ಹೊರಟಿವೆ ಇದನ್ನು ಚೆನ್ನಾಗಿ ತಿಳಿಯುವುದು. ಮೊನ್ನೆ ದಿವಸ ಹೇಳಿದ ಹಾಗೆ ಶ್ರೀಮದಾಚಾರ್ಯರು ತೀರ್ಥದಾನ ಪರಾಯಣ ಬಹಳ ಸಿಟ್ಟು ಬಂದಿರುತ್ತೆ. ಅಥವಾ ಯಾರ ಮನೆಗೆ ಊಟ ಮಾಡಬೇಡ, ಹೋಗಬೇಡ, ಇಂಥವರ ಸಹವಾಸ ಮಾಡಬೇಡ, ದುಷ್ಟನ ಸಹವಾಸ ಅಂತ ಹೇಳ್ತಾನೆ, ಅಂಥವರ ಮನೆಗೆ ಹೋಗಿ ಊಟ ಮಾಡಬೇಕು ಅಂತ ಇವನು ಅಪೇಕ್ಷೆ ಪಡ್ತಾ ಇರ್ತಾನೆ. ಹಾಗೆ ಅವನಿಗೆ ಸಿಟ್ಟು ಬಂದು ಅಲ್ಲಿ ಊಟನೇ ಮಾಡೋದಾದ್ರೆ ವಿಷ ಕೊಡೋದು ಸಾಯಿ ಅಂತಾನೆ. ಅದರ ತಾತ್ಪರ್ಯ ವಿಷ ಕೊಡೋದು ಸಾಯೋದು ಎಷ್ಟು ಕೆಟ್ಟದ್ದೋ, ಇನ್ನೊಬ್ಬರ ದುಷ್ಟರ ಮನೆಯಲ್ಲಿ ಹೋಗಿ ಊಟ ಮಾಡುವುದು ಅಷ್ಟೇ ತಪ್ಪು. ಅದನ್ನು ಮಾಡಬೇಡ ಅನ್ನುವುದರೊಳಗೆ ತಾತ್ಪರ್ಯ ಹೊರತು ಸಾಯಿ ಎನ್ನುವುದರೊಳಗೆ ತಾತ್ಪರ್ಯ ಅಲ್ಲ. ಆ ಸಂದರ್ಭಕ್ಕೆ ನೋಡಿಕೊಂಡು ಶಬ್ದಕ್ಕೆ ಅರ್ಥವಾಗಿದೆ. ನಮ್ಮ ಗುರುಗಳ ದೃಷ್ಟಾಂತ ಹೇಳ್ತಾ ಇದ್ದಾರೆ. ಹೋದರು ಅಂತ ಹೇಳಿದರೆ ಅನೇಕ ಅರ್ಥಗಳಾಗಿವೆ. ಆದರೆ ಸಂದರ್ಭ ನೋಡಿಕೊಂಡು ಅರ್ಥ ಮಾಡಿದರು. ಬಹಳ ದೊಡ್ಡ ಕೆಲಸ ಇತ್ತು, ಕೋರ್ಟಿನ ಕೆಲಸ ಇತ್ತು, ಹೋದರು ಅಂದ್ರೆ ಕೋರ್ಟಿಗೆ ಹೋದರು ಅಂತ ಅರ್ಥ. ಕ್ಯಾನ್ಸರ್ ಆಗಿತ್ತು, ಹೋದರು ಅಂದ್ರೆ ಮೇಲೆ ಹೋದರು. ಆ ಹೋದರು ಅನ್ನುವ ಶಬ್ದ ಒಂದೇ ಆದರೂ ಕೂಡ ಯಾವ ಸಂದರ್ಭದಲ್ಲಿ ಬಳಸಿದ್ದಾರೆ ಅದನ್ನು ತಿಳಿದುಕೊಳ್ತೇವೆ. ಹಸಿವೆಯಾಗಿತ್ತು, ಹೋದರು ಅಂದ್ರೆ ಊಟಕ್ಕೆ ಹೋದರು ಅಂತ ಅರ್ಥ. ಅವಸರ ಆಗಿತ್ತು, ಹೋದರು ಅಂದ್ರೆ ಮತ್ತಲ್ಲೇ ಹೋದರು ಅಂತ ಅರ್ಥ. ಯಾವ ಸಂದರ್ಭಕ್ಕೆ ಅನುಗುಣವಾಗಿ ಹಾಗೆ ಅರ್ಥ ಮಾಡಬೇಕು. ಜನರೇಟರ್ ಅಂದ್ರೆ ಅರ್ಥ ಏನು? ಹುಟ್ಟಿಸುವ ವಸ್ತು ಅಂತ. ಯಾವ ವಸ್ತು ಹುಟ್ಟಿಸ್ತದೋ ಅದು ಜನರೇಟರ್. ಕರೆಂಟ್ ಹೋಗಿದೆ, ಬಹಳ ಒದ್ದಾಡ್ತಾ ಇದ್ದಾರೆ, ಜನರೇಟರ್ ಅಲ್ಲಿ ಜನರೇಟರ್ ನಾನೇ ಜನರೇಟರ್ ಹೋಗಿ ಯಾರೋ ಒಬ್ಬ ಬಂದವರಿಗೆ ಅವರ ಮಕ್ಕಳಿಗೆ ಒಂದು ಜನರೇಟರ್. ನಾನು ಬೇಕಾದಷ್ಟು ಮಕ್ಕಳು ಕರೆಂಟ್ ಹೋದಾಗ ಇನ್ನೊಂದ ಜನರೇಟರ್ ತಗೊಂಡಿದ್ದು. ಈಗ ನಮಗೆ ಬೇಕಾಗುತ್ತೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುವ, ಅದನ್ನ ಅನ್ಬೇಕಾಗಿಲ್ಲ. ಜನರೇಟರ್ ಆಫ್ ಎಲೆಕ್ಟ್ರಿಸಿಟಿ ತರಬೇಕಾಗಿಲ್ಲ. ಸಂದರ್ಭಕ್ಕೆ ಅನುಗುಣವಾಗಿ ಜನರೇಟರ್ ಅಂದ್ರೆ ಎಲೆಕ್ಟ್ರಿಸಿಟಿ ಜನರೇಟರ್ ಅಂತ ಅರ್ಥ ಹೊರತು ನೀವು ಮುಂದೆ ಬಂದ್ರೆ ಏನು ಮಾಡೋದಾಗ. ಪ್ರಸಂಗಕ್ಕೆ ಅನುಗುಣವಾಗಿ ಶಬ್ದಗಳಿಗೆ ಅರ್ಥವನ್ನ ಮಾಡಿಕೊಳ್ಳುವುದನ್ನು ಕಲಿಯಿರಿ. ಇದರೊಳಗೆ ಏನು ದೊಡ್ಡಂತಿಕೆ ಇದೆ? ಇದು ವ್ಯವಹಾರ ಇದೆ. ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾರೆ, ಪ್ರಮಾಣಗಳಿಗೆ ಯಾವ ಪೂರ್ವೋತ್ತರ ಪ್ರಮಾಣಗಳಿಗೆ ಯಾವ ಛಂದೋದ್ಯೋಪನಿಷತ್ತು ಅಥವಾ ಬೃಹದಾರಣ್ಯಕೋಪನಿಷತ್ತು ದೇವತೆಗಳ ತಾರತಮ್ಯವನ್ನು ಹೇಳಿ, ಯಾವ ದೇವತೆಗಳಿಗೂ ಆಗದೇ ಇರುವ ಕಾರ್ಯವನ್ನು ವಾಯುದೇವರು ಮಾತ್ರ ಮಾಡಬಲ್ಲರು, ಉಳಿದ ದೇವತೆಗಳು ಮಾಡಲು ಸಾಧ್ಯವಾಗುವುದಿಲ್ಲ ಅಂತ ಅದೇ ಬೃಹದಾರಣ್ಯಕೋಪನಿಷತ್ತು ಹೇಳುತ್ತದೆ. ತಮಗೆ ದೈತ್ಯರಿಂದ ಪರಾಜಯವಾದಾಗ ಭಗವಂತನ ಉಪಾಸನೆಯಿಂದಲೇ ತಮ್ಮ ದೈತ್ಯರ ವಿಜಯವನ್ನು ಸಾಧಿಸಿದ್ದಾರೆ ದೇವತೆಗಳು. ದೇವರ ಅನುಗ್ರಹವಿಲ್ಲದೆ ಸಾಧಿಸಲಾಗುವುದಿಲ್ಲ ಅಂತ ದೇವತೆಗಳಿಗೆ ಭಗವಂತನ ಪರಾಧೀನತ್ವವನ್ನು ವರ್ಣನೆ ಮಾಡಿದೆ ಬೃಹದಾರಣ್ಯಕೋಪನಿಷತ್ತು. ಸಕಲ ಜಗತ್ತಿನ ಸೃಷ್ಟಿಯನ್ನು ಮಾಡುವ ಭಗವಂತ ಅಂತ ವರ್ಣನೆ ಮಾಡಿದೆ. ಎಲ್ಲ ಚೇತನರ ಪ್ರೀತಿ, ವಿಶ್ವಾಸ, ಬಾಂಧವ್ಯ, ಸ್ನೇಹ ಇವುಗಳೆಲ್ಲವೂ ಯಾವ ಭಗವಂತನ ಅಧೀನ. ಅಂತಹ ಭಗವಂತನ ಅನುಗ್ರಹ ಇಲ್ಲದೆ ನಾವು ಏನು ಮಾಡಲು ಸಾಧ್ಯ ಇಲ್ಲ ಅಂತ ಉಪನಿಷತ್ತು ಹೇಳುತ್ತದೆ. ಅದೇ ಉಪನಿಷತ್ತು ಸಕಲ ಜಗತ್ತಿನ ಸಕಲ ಆಗುಹೋಗುಗಳಿಗೂ ನಿಯಾಮಕರಾದ ಸ್ವತಂತ್ರನಾದ ಸಕಲ ಚೇತನಗಳಿಗಿಂತಲೂ ದೇವತೆಗಳಿಗಿಂತಲೂ ಋಷಿಗಳಿಗಿಂತಲೂ ಉತ್ತಮವಾದ ಸರ್ವಸೃಷ್ಟಿಕರ್ತವಾದ ಭಗವಂತನನ್ನು ವರ್ಣನೆ ಮಾಡಿ
ಆ ಜೀವನೇ ದೇವರು ಅಂತ ಯಾವ ಬಾಯಿಯಿಂದ ಹೇಳಲು ಸಾಧ್ಯ? ಸಂದೋಗಿ ಇರಬಹುದು, ಗೃಹಧಾರಣೆ ಇರಬಹುದು. ಹಾಗಾದರೆ ಆ ಪೂರ್ವೋತ್ತರ ಮಾತುಗಳಿಗೆ ಸಂಗತವಾಗುವಂತೆ ಅರ್ಥ ಮಾಡುವುದಾದರೆ ಜೀವರಿದ್ದಾರೆ, ದೇವತೆಗಳಿದ್ದಾರೆ, ಜಗತ್ತು ಸತ್ಯ, ಅವನೆಲ್ಲರಿಗಿಂತಲೂ ದೇವರು ಉತ್ತಮ. ಈ ಮಾತನ್ನ ಹಿಂದೆ ಮುಂದೆ ಸಾಕಷ್ಟು ಹೇಳಿ ಎಲ್ಲಾ ವೇಳೆಗಳು ಪ್ರಾರಂಭದಿಂದ ಕೊನೆಯವರೆಗೆ ದೇವತೆಗಳ ಸ್ತುತಿಯನ್ನ, ಅವರ ಗುಣಗಾನವನ್ನ, ಅವರ ನಾನಾ ವಿಧವಾದ ಕ್ರಿಯೆಗಳನ್ನು ವರ್ಣನೆ ಮಾಡಿ ಕೊನೆಗೆ ಇದೆಲ್ಲವೂ ಸುಳ್ಳು ಅಂತ ಹೇಳಲಿಕ್ಕೆ ಯಾರಾದರೂ ರುಚಿಗಳಿದೆ, ವೇದಗಳಿದೆ. ದೇವತೆಗಳಿದ್ದಾರೆ ಅಂತ ನಮಗೆ ಗೊತ್ತೇ ಇಲ್ಲ, ಸ್ವರ್ಗ ನರಕಗಳಿವೆ ಅಂತ ನಮಗೆ ಗೊತ್ತೇ ಇಲ್ಲ. ಇಲ್ಲದೇ ಇದ್ದದ್ದನ್ನು ನಮ್ಮ ತಲೆಯಲ್ಲಿ ವೇದವು ತಾನೇ ತುಂಬಿ ಆಮೇಲೆ ಇದೆಲ್ಲ ಸುಳ್ಳು ಅಂತ ಹೇಳುವುದಕ್ಕೆ ವೇದ ಇದು ಹುಚ್ಚರು ಬರದ ಒಂದು ಗ್ರಂಥ ಅಂತ ಆಗುತ್ತೆ. ಯಾರು ವೇದಗಳಿಗೆ ಈ ಅಭಿಪ್ರಾಯವನ್ನು ಹೇಳ್ತಾರೆ ಅವರು ವೇದಗಳ ಪ್ರಮಾಣ ಅಂತ ಒಪ್ಪುವವರು ತಾನೆ. ವೇದಗಳು ಪ್ರಮಾಣವಾದ ಮೇಲೆ ಆ ವೇದಗಳಿಗೆ ಸರಿಯಾಗಿ ಅರ್ಥವನ್ನು ನಾವು ಮಾಡಿಕೊಳ್ಳಿ. ಒಬ್ಬರು ಹೇಳಿದರೆ ಔಷಧಿ ತೆಗೆದುಕೊಳ್ಳುವ, ನೀವು ಔಷಧಿಯನ್ನ ತೆಗೆದುಕೊಳ್ಳಿ, ಆದರೆ ಒಂದು ಕರ, ಏನ್ ಕರ? ಈ ಔಷಧಿ ತೆಗೆದುಕೊಳ್ಳುವಾಗ ಅವನ ಹತ್ರ ನಿಮಗೆ 8 ಕಾಲಿನ 3 ತಲೆಯ 2 ಹೊಟ್ಟೆಯ 5 ಬಾಲದ ಒಂದು ಪ್ರಾಣಿಯ ನೆನಪು ಮಾತ್ರ ನನಗಾಗಬಾರದು. ಅದಾದ್ರೆ ನನಗೆ ಈ ಔಷಧಿ ಪರಿಣಾಮ ಆಗುವುದಿಲ್ಲ. ಎರಡನೇ ದೊಡ್ಡ ವಿಷಯ ಅಂತ ಹೋದ ಮನೆಯಲ್ಲಿ ಎಲ್ಲ ರೆಡಿ ಮಾಡಿ ಇನ್ನೇನು ಔಷಧಿ ಬಾಯಿಯಲ್ಲಿ ಹಾಕಬೇಕು, ಮನೆಯವರಿಗೂ ಅವರಿಗೆ ಔಷಧಿ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ. ಡಾಕ್ಟರ್ ಹತ್ರ ಹೋದ, ನನ್ನ ಪರಿಸ್ಥಿತಿ ಹೀಗಾಗಿದೆ ಅಂತ ಹೇಳಿದ. ತಾಯಿಯಿಂದ ಇದು ಡಾಕ್ಟರ್ ಮಾಡಿದ ಬುದ್ಧಿವಂತಿಕೆಯ? ಯಾರಿಗ ಇಂತಹ ಪ್ರಾಣಿ ಉಂಟ? ಪ್ರಾಣಿಯ ಸ್ಮರಣ ಬರಲಿಕ್ಕೆ ಕಾರಣ ಏನಿದೆ? ಯಾರಾದರೂ ಎಲ್ಲಿಯಾದರೂ ಓಡಾಡುವ ಆಕಳು, ದನ, ಕರು ಇದರ ನೆನಪೇ ಆಗುವುದಿಲ್ಲ. ಔಷಧಿ ತೆಗೆದುಕೊಳ್ಳುವಾಗ ಅವು ತಮ್ಮ ಪಾಡಿಗೆ ಬಹಳ ದೇವರ ಸ್ಮರಣೆ ಮಾಡ್ತಾರೆ, ಧನ್ವಂತರಿ ತಗೊಳ್ತಾರೆ. ಬೇರೆ ಪ್ರಾಣಿಗಳ ಸ್ಮರಣೆ ಯಾಕೆ ಮಾಡ್ಲಿಕ್ಕೆ ಹೋಗ್ತಾನೆ? ಅದು ಇಲ್ಲದೇ ಇದ್ದ ಪ್ರಾಣಿಯ ಚಿತ್ರವನ್ನ ಇವರ ಕಣ್ಣು ಮುಂದೆ ಕಟ್ಟೋ ಹಾಗೆ ವರ್ಣನೆ ಮಾಡಿ ಇದನ್ನು ನೀವು ನೆನಪಿಸಿಕೊಳ್ಬೇಡ ಅಂತ ಹೇಳಿದ್ರೆ ಅದೇ ಅದನ್ನೊಂದು ಸುಮ್ಮನೆ ಇದ್ರೆ ಆಗ್ತಿರ್ಲಿಲ್ವಾ? ಹಾಗೆ ನಮಗೆ ಗೊತ್ತೇ ಇಲ್ಲ ಸ್ವರ್ಗ ಒಂದು ಉಂಟು, ನರಕ ಅಂತಿದೆ, ಅಲ್ಲಿ ಯಾತನೆಗಳಿವೆ, ಸ್ವರ್ಗದಲ್ಲಿ ಸುಖ ಇದೆ, ಆ ರೀತಿಯಾಗಿದೆ. ಇದು ಏನೂ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಕಣ್ಣೆದರಿಗಿರುವ ಜಗತ್ತು. ಇದನ್ನು ಬಿಟ್ಟು ನಮಗೆ ಕಾಣದ ಜಗತ್ತಿನ ಬಗ್ಗೆ ನಮ್ಮ ತಲೆಯಲ್ಲಿ ವಿಶ್ವಾಸವನ್ನು ಹುಟ್ಟಿಸಿ ಆಮೇಲೆ ಅವೆಲ್ಲ ಸುಳ್ಳು, ದೇವರದೇ ಸತ್ಯ ಅಂತ ನಮಗೆ ಕಾಣದ ಜಗತ್ತಿನ ಬಗ್ಗೆ ಹೇಳದೇ ಇದ್ರೆ ಉಳಿಸಿತ್ತಲ್ಲ, ಹೇಳಿ ಅದು ಸುಳ್ಳು ಯಾಕೆ? ಹಾಗಾದ್ರೆ ವೇದಕ್ಕೆ ಆ ವಿಧವಾದ ಅಭಿಪ್ರಾಯವಲ್ಲ, ಜಗತ್ತು ಸತ್ಯವಾಗಿದೆ, ಆ ಎಲ್ಲ ಜಗತ್ತು ಭಗವಂತನ ಅಧೀನವಾಗಿದೆ. ಈ ಅಭಿಪ್ರಾಯದಲ್ಲಿ ಸರ್ವಂ ಖಲ್ವಿದಂ ಬ್ರಹ್ಮ ಎಂಬ ಮಾತು ಹೊರಟದ್ದು ಜಗತ್ತಿನೊಳಗೆ ಏನು ಇಲ್ಲವೇ ಇಲ್ಲ, ಇರುವುದೊಂದೇ ಬ್ರಹ್ಮ, ಇದೆಲ್ಲ ಸುಳ್ಳು. ಬ್ರಹ್ಮನಲ್ಲಿ ಆರೋಪಿತ ಅಂತ ಹೇಳಲು ಹೊರಟದ್ದಲ್ಲ. ಎಲ್ಲ ಜಗತ್ತು ಸತ್ಯ, ಎಲ್ಲವೂ ಬ್ರಹ್ಮ. ಈ ಮಾತಿನ ಅಭಿಪ್ರಾಯ ಎಲ್ಲವೂ ಬ್ರಹ್ಮನ ಅಧೀನ, ಪೂರ್ಣವಾಗಿ ಆ ಬ್ರಹ್ಮನ ಅಧೀನವಾಗಿದೆ ಅಂತ ಹೇಳುವುದನ್ನೇ ಈ ರೀತಿಯಾಗಿ ಹೇಳುವುದು. ಎಲ್ಲವೂ ಬ್ರಹ್ಮ, ಇದರ್ಥ ಎಲ್ಲವೂ ಬ್ರಹ್ಮನ ಅಧೀನ ಅಂತ ತಪ್ಪು. ಸ್ವಲ್ಪ ಅಧೀನವಾಗಿದೆ, ಬ್ರಹ್ಮನ ಅಧೀನ, ಬ್ರಹ್ಮ ಇದನ್ನು ನೋಡಿಕೊಳ್ತಾನೆ ಅಂತ ಹೇಳಿದ್ರೆ ಪರವಾಗಿಲ್ಲ. ಆದ್ರೆ ಅಷ್ಟಕ್ಕೆ ತೃಪ್ತಿ ಇಲ್ಲ. ಇದನ್ನು ಮುಟ್ಟಿಸ್ತಾನೆ, ಇದರ ಹೊಟ್ಟೆಗೆ ಹಾಕ್ತಾನೆ, ಇದಕ್ಕೆ ಕಷ್ಟ ಬಂದಾಗ ಪರಿಹಾರ ಮಾಡ್ತಾನೆ, ಹೀಗೆ ಒಂದೊಂದನ್ನೇ ಹೇಳ್ತಾ ಹೋದ್ರೆ ಮುಗಿಯೋದಿಲ್ಲ. ಹೆಚ್ಚಿಗೆ ಹೇಳೋದಪ್ಪ, ಈ ಜಗತ್ತು ಅಂದ್ರೆ ಬೇರೆ ಏನೆಲ್ಲ ಇದು ದೇವರೇ, ತಾತ್ಪರ್ಯ ಇದರ ಒಳಗೆ ಹೊರಗೆ ಮೇಲೆ ಕೆಳಗೆ ಎಲ್ಲ ಕಡೆಗೆ ಇದ್ದು ಇದರ ಎಲ್ಲ ಗುಣಧರ್ಮಗಳನ್ನು ನಿಯಂತ್ರಣ ಮಾಡಿ ಇದರ ಸೃಷ್ಟಿಚಿತ್ತ ಲಯಗಳನ್ನು ನೋಡಿಕೊಂಡು ಪರಮಾತ್ಮ ಎಂಬ ಅರ್ಥದಲ್ಲಿ ಸರ್ವಂ ಖಲ್ವಿದಂ ಬ್ರಹ್ಮ ಎಂಬುದಾಗಿದೆ. ಅದರಂತೆ ಅಹಂ ಬ್ರಹ್ಮಾಸ್ಮಿ ಎಂಬ ಶಬ್ದದ ಅಭಿಪ್ರಾಯವೂ ಕೂಡ ಇಷ್ಟೇ. ಏನ್ ಹೇಳಲಿಕ್ಕೆ ಹೊರಟಿದೆ? ಅಹಂ ಬ್ರಹ್ಮಾಸ್ಮಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ನಾನು ಹೇಗೆ ಬ್ರಹ್ಮನಾಗಿ ಬಂದೆ? ನನ್ನ ಕಷ್ಟಗಳನ್ನು ಪರಿಹಾರ ಮಾಡಿಕೊಡುವ ಯೋಗ್ಯತೆ ನನಗಿಲ್ಲ. ಇಷ್ಟು ದುಃಖಗಳಿಂದ ಬಳಲ್ತಾ ಇದ್ದೇನೆ, ಇಷ್ಟು ಅಶಕ್ತಿ ಇದೆ, ಅಜ್ಞಾನ ಇದೆ. ಇಂತಹ ಅಶಕ್ತನಾದ, ಅಜ್ಞಾನಿಯಾದ, ಅಸ್ವತಂತ್ರನಾದ, ಕಷ್ಟಗಳಲ್ಲಿಯೇ ಮುಳುಗಿದ ನಾನು, ದೋಷದ ಸಾಗರನಾದ ನಾನು
ಒಂದು ದೋಷಗಳಿಲ್ಲದ ಅನಂತ ಗುಣಗಳಿಂದ ಕೂಡಿದ ಸ್ವತಂತ್ರನಾದ ಭಗವಂತ ಹೇಗಾಗಬಲ್ಲೆ? ಎಂದಾದರೂ ಆಗುವುದು ಸಾಧ್ಯ ಉಂಟು? ಸಾಧ್ಯ. ಹಾಗಾದರೆ ಏನು ಅರ್ಥ ಇದಕ್ಕೆ? ಅಹಂ ಬ್ರಹ್ಮಾಸ್ಮಿ. ಶ್ರೀಮದಾಚಾರ್ಯರು ಸುಂದರವಾಗಿ ಅರ್ಥವನ್ನು ಹೇಳುತ್ತಾರೆ. ಅಹಂ ಬ್ರಹ್ಮ ಅಸ್ಮಿ. ಅಹಂ ಬ್ರಹ್ಮಾಸ್ಮಿ ಎನ್ನುವ ಶಬ್ದಕ್ಕೆ ನಾನೇ ಬ್ರಹ್ಮನು ಆಗಿದ್ದೇನೆ ಅಂತ ಅರ್ಥ ಅಲ್ಲ. ದೇವರು ಅಹಂ ಆಗಿದ್ದಾನೆ, ಬ್ರಹ್ಮನಾಗಿದ್ದಾನೆ, ಅಸ್ಮಿ ಆಗಿದ್ದಾನೆ. ಈಗ ಒಬ್ಬ ವ್ಯಕ್ತಿ ಪಂಡಿತ ಅಂತ ನಾವು ಒಬ್ಬರನ್ನ ಕರೀತೀವಿ. ಇನ್ನೊಬ್ಬರು ಬಂದ್ರೆ ಅಥವಾ ನಾನೇ ಪಂಡಿತನಾಗಿದ್ದೆ ನಾನು ಪಂಡಿತ ಅಂತ ಹೇಳ್ತೀವಿ. ಇದರೊಳಗೆ ಏನಾದರೂ ತಪ್ಪಿದೆಯಾ ಅಥವಾ ಅವರಿಬ್ಬರು ಒಂದೇ ಆಗಿದ್ದಾರೆ ಅಂತ ನಿಮ್ಗೇನಾದ್ರೂ ಅರ್ಥ ತೋರತಾ ಇದೆ? ಪಂಡಿತ ಸ್ಕಾಲರ್, ಇವರು ಪಂಡಿತ, ಒಬ್ಬ ಇದ್ದಾರೆ ರಾಮಾಚಾರ್ಯ, ಇನ್ನೊಬ್ಬ ಯಾರೋ ಬರ್ತಾನೆ ಭೀಮಾಚಾರ್ಯ ಅಂತ, ಅವನು ಹೇಳ್ಕೊಡ್ತಾನೆ ಹೌದು ನಾನು ಪಂಡಿತ. ಅಥವಾ ಒಬ್ಬ ಡಾಕ್ಟರ್ ಇದ್ದಾನೆ, ಇವರ ಡಾಕ್ಟರ್ ಅಂತ ಪರಿಚಯ ಮಾಡಿಸಿಕೊಡ್ತಾನೆ, ನಾನು ಡಾಕ್ಟರ್ ಅಂತ ಹೇಳ್ಕೊಡ್ತಾನೆ. ನಾನು ಡಾಕ್ಟರ್ ಅಂತ ಹೇಳಿಕೊಂಡ್ರೆ ಅಥವಾ ನಾನು ಡಾಕ್ಟರ್ ಅಂತ ಹೇಳಿದ ಮೇಲೆ ಇವನು ಡಾಕ್ಟರ್ ಆಗಿದ್ದಾನೆ ಅಂತ ಹೇಳಿಕೊಂಡ್ರೆ ನಾವಿಬ್ರು ಒಂದು ಅಂತ ಅರ್ಥವಾಗುತ್ತಾ ಅಥವಾ ಅವನೊಬ್ಬ ಡಾಕ್ಟರು ನಾನೊಬ್ಬ ಡಾಕ್ಟರು ಇಷ್ಟೇ ಅರ್ಥವಾಗುತ್ತಾ? ಹೇಳಿ. ಸರಿಯೇ ಹೋಯ್ತಾ? ಒಬ್ಬ ಡಾಕ್ಟರ್ ಇದ್ದಾನೆ, ಅವನನ್ನ ತೋರಿಸುವಾಗ ನಾನು ಡಾಕ್ಟರು ಇವರು ಡಾಕ್ಟರ್ ಅಂತ ನೀವು ಹೇಳಿದರೆ ಯಾವ ಕಾಮನ್ ಸೆನ್ಸ್ ಇದ್ದ ವ್ಯಕ್ತಿಗೂ ಕೂಡ ನಾನೇ ಇವನು ಅಂತ ಅರ್ಥ ಆಗುವುದೇ ಇಲ್ಲ. ನಾನು ಒಬ್ಬ ಡಾಕ್ಟರು ಅವನು ಒಬ್ಬ ಡಾಕ್ಟರು ಇಷ್ಟೇ ಅರ್ಥವಾಗುತ್ತೆ. ನಾನೇ ಇವನು ಅಂತ ಅರ್ಥವಾಗುವುದಿಲ್ಲ. ಹಾಗೆ ಅಹಂ ಎಂಬ ಶಬ್ದ ಇದು ನಾನು ಅಂತನೋ ಅರ್ಥವನ್ನ ಹೇಳಲು ಹೊರಟಿದೆ ಅಂತ ನೀವು ತಿಳಿದಿದ್ದೀರಿ. ನಿಮಗೆ ಅದರ ಸರಿಯಾದ ಅರ್ಥ ಗೊತ್ತಾಗಿಲ್ಲ. ಅಹಂ ಅನ್ನುವ ಶಬ್ದಕ್ಕೂ ಕೂಡ ಒಂದು ವಿಶೇಷ. ನಾನು ಅಹಂ ಆಗಿದ್ದೇನೆ, ಆದ್ರಿಂದ ನನಗೂ ಅಹಂ ಅಂತ ಕರೀತಾರೆ. ದೇವರು ಅಹಂ ಆದ್ದರಿಂದ ಅವನಿಗೂ ಅಹಂ ಅಂತ ಕರೀತಾರೆ. ನಾನೇ ಅವನಲ್ಲ, ನಾನೊಬ್ಬ ಅಹಂ, ಅವನೊಬ್ಬ ಅಹಂ. ನನಗೆ ಏನು ಅಹಂ ಅಂದ್ರೆ ಏನು? ಹೇಗೆ ಡಾಕ್ಟರ್ ಅಂದ್ರೆ ವೈದ್ಯ ಅಂತ ಅರ್ಥ ಇದೆ, ಹಾಗೆ ಅಹಂ ಎಂಬ ಶಬ್ದದ ಅರ್ಥ ಏನು ಅಂದ್ರೆ ನಾನು ಅಂತ ಅರ್ಥ ಅಲ್ಲ. ಅದಕ್ಕೆ ನಾನೂ ಒಬ್ಬ ಅಹಂ ಆಗಿದ್ದೇನೆ ಅಷ್ಟೇ, ನಾನೇ ಅಹಂ ಅಲ್ಲ. ಅಹಂ ಅಂದ್ರೆ ಏನು? ಹಾಗಾದ್ರೆ ಯಾವ ವಸ್ತುವನ್ನು ಬಿಡಲು ಸಾಧ್ಯ ಇಲ್ಲ ಆ ವಸ್ತುವಿಗೆ ಅಹಂ ಅಂತ. ಅಹಂ ಅನ್ನುವ ಶಬ್ದಕ್ಕೆ ಅರ್ಥವೇನು ಅಂದ್ರೆ ಯಾವ ವಸ್ತುವನ್ನು ಬಿಡಲು ನಮಗೆ ಆಗುವುದಿಲ್ಲ ಅದು ಅಹಂ. ನೀವು ಎಲ್ಲವನ್ನೂ ಬಿಡಬಹುದು. ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಬಹುದು, ಊರು ಬಿಟ್ಟು ಬೇರೆ ಊರಿಗೆ ಹೋಗಬಹುದು, ತಂದೆ ತಾಯಿಗಳನ್ನು ಬಿಟ್ಟು ಪರ ಸ್ಥಳಕ್ಕೆ ಹೋಗಬಹುದು, ಹೆಂಡತಿಯನ್ನು ಬಿಟ್ಟು ಹೋಗಬಹುದು, ಮಕ್ಕಳನ್ನು ಬಿಟ್ಟು ಹೋಗಬಹುದು, ಗಂಡನನ್ನು ಬಿಟ್ಟು ಹೋಗಬಹುದು, ಮೈ ಮೇಲಿನ ಬಟ್ಟೆಯನ್ನು ಬಿಡಬಹುದು, ದೇಹವನ್ನೇ ಬಿಡಬಹುದು ಕೊನೆಗೆ. ಆದರೆ ಒಂದನ್ನು ಬಿಡಲು ಆಗುವುದಿಲ್ಲ. ಏನನ್ನು ಬಿಡ್ಲಿಕ್ಕೆ ಆಗುದಿಲ್ಲ? ನಿಮ್ಮನ್ನ ನೀವು ಬಿಡ್ಲಿಕ್ಕೆ ಆಗುದಿಲ್ಲ. ದೇಹ ಬಿಡುವುದು ಬೇರೆ, ನಿಮ್ಮ ಜೀವ, ನಿಮ್ಮನ್ನು ನೀವು ಬಿಡೋದು ಹೇಗೆ? ಇನ್ನೆಲ್ಲವನ್ನೂ ಬಿಟ್ಟರೂ ಕೂಡ ನಿಮ್ಮನ್ನು ನೀವು ಬಿಡ್ಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನಿಮಗೇನು ಹೆಸರು? ಅಹಂ. ಹ ಅಂದ್ರೆ ಬಿಡಲ್ಪಡುವ ವಸ್ತು. ಯಾವ ವಸ್ತುವನ್ನು ಬಿಡಲು ನಮಗೆ ಸಾಧ್ಯವಿದೆ ಅದು ಹ. ಯಾವ ವಸ್ತುವನ್ನ ಎಂದೂ ನಮಗೆ ಬಿಡಲಿಕ್ಕೆ ಆಗೋದಿಲ್ಲ ಅದು ಅಹ. ನಮ್ಮನ್ನು ನಾವು ಬಿಡ್ಲಿಕ್ಕಾಗತ್ತೋ? ಆಗೋದಿಲ್ಲ. ಆದ್ದರಿಂದ ನಮಗೆ ನಾವೇನಾಗಲಿ ಅಹ, ನನ್ನನ್ನ ಬಿಟ್ಟು ನನಗೆ ಇರ್ಲಿಕ್ಕಾಗೋದಿಲ್ಲ ಇಷ್ಟೇ ಅರ್ಥ ಆಗುತ್ತೆ. ಹಾಗಾದರೆ ಯಾವ ವಸ್ತುವನ್ನ ಬಿಡಲು ನನಗೆ ಸಾಧ್ಯವಿಲ್ಲ ಅದು ಅಹಂ. ನನಗೆ ನನ್ನನ್ನು ಬಿಡಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ದೇವರನ್ನು ಬಿಡಲಿಕ್ಕೆ ನನಗೆ ಸಾಧ್ಯವಿದೆಯೋ? ಇಲ್ಲ. ಹಾಗಾದ್ರೆ ದೇವರೇನಾದ? ಅವನೊಬ್ಬ. ಯಾವ ವ್ಯಕ್ತಿ ಮೆಡಿಸಿನ್ ಬಗ್ಗೆ ತಿಳಿದುಕೊಂಡಿದ್ದಾನೆ ಅವನು ಡಾಕ್ಟರು. ನಾನು ಮೆಡಿಸಿನ್ ಬಗ್ಗೆ ತಿಳಿದುಕೊಂಡಿದ್ದೇನೆ, ನಾನೊಬ್ಬ ಡಾಕ್ಟರು. ಅವನು ತಿಳಿದುಕೊಂಡಿದ್ದಾನೆ, ಅವನೊಬ್ಬ ಡಾಕ್ಟರ್. ಹಾಗೆ ಯಾವ ವಸ್ತುವನ್ನ ಬಿಡಲು ಸಾಧ್ಯವಿಲ್ಲ ಅವನಿಗೆ ಅಹಂ ಅಂತ ಕರೆಯಬೇಕು. ನನಗೆ ಕರೀಬೇಕು ಅಂತೇನಿಲ್ಲ. ಯಾವ ವಸ್ತುವನ್ನು ಬಿಡ್ಲಿಕ್ಕೆ ಆಗೋದಿಲ್ಲವೋ ಅದು ಅಹಂ. ನನ್ನನ್ನು ನನಗೆ ಬಿಡ್ಲಿಕ್ಕೆ ಆಗುತ್ತೋ? ಇಲ್ಲ. ಹಾಗಾದ್ರೆ ನನಗೆ ನಾನು ಅಹಂ ಮಾಡ. ನನಗೆ ಇನ್ಯಾರನ್ನು ಬಿಡ್ಲಿಕ್ಕೆ ಆಗೋದಿಲ್ಲ, ದೇವರನ್ನು ಬಿಡ್ಲಿಕ್ಕೂ ನನಗೆ ಆಗೋದಿಲ್ಲ. ದೇವರಿಲ್ಲ ನಾನು ಬದುಕೋದೇ ಇಲ್ಲ. ಹಾಗಾದ್ರೆ ದೇವರೇನಾದ? ಅವನೂ ಒಬ್ಬ ಅಹಂ ಮಾನ, ನಾನೇ ಅವನಾಗಲಿಲ್ಲ. ನಾನೂ ಒಬ್ಬ ಅಹಂ.
ನನ್ನನ್ನು ನನಗೆ ಬಿಡ್ಲಿಕ್ಕೆ ಆಗೋದಿಲ್ಲ, ಅದರಂತೆ ದೇವರನ್ನು ನನಗೆ ಬಿಡ್ಲಿಕ್ಕೆ ಆಗೋದಿಲ್ಲ. ಇಷ್ಟೇ ಅರ್ಥ ಅಹಂ ಅಂದರೆ, ಇನ್ನೇನು ಅರ್ಥ. ನಾನೇ ದೇವರು ಅಂತ ತಿಳಿದ್ರೆ ಅದು ಎಷ್ಟು ತಪ್ಪು. ಹೌದಲ್ವೋ? ಕಾಮನ್ ಸೆನ್ಸ್ಗೆ ವಿರುದ್ಧವಾಗಿ ನಾನು ಡಾಕ್ಟರು ಇವರು ಡಾಕ್ಟರು ಅಂದ್ರೆ ಇಬ್ಬರು ಒಂದು ಅಂತ ತಿಳಿದುಕೊಂಡ್ರೆ ಎಷ್ಟು ತಪ್ಪೋ ಅಷ್ಟೇ ತಪ್ಪು. ನಾನೂ ಅಹಂ ದೇವರು ಅಹಂ ಅಂತ ಹೇಳಿದರೆ ನಾವಿಬ್ಬರೂ ಒಂದು ಅಂತ ಅರ್ಥ ಮಾಡಿಕೊಳ್ಳಬೇಡಿ. ಅವನೊಬ್ಬ ಅಹಂ ಆಗಿದ್ದಾನೆ, ನಾನೊಬ್ಬ ಅಹಂ ಆಗಿದ್ದೇನೆ, ಇಷ್ಟೇ ಅರ್ಥ ಮಾಡಿಕೊಳ್ಳಿ. ಯಾಕೆ ದೇವರು ನಾನಾಗುವುದು ಸಾಧ್ಯ ಇಲ್ಲ. ನಾನು ದೇವರು ಅಂತ ಹೇಳುವುದಕ್ಕೆ ನಮ್ಮ ಅನುಭವ ಒಪ್ಪೋದಿಲ್ಲ, ಶಾಸ್ತ್ರಗಳು ಒಪ್ಪೋದಿಲ್ಲ. ಯಾವ ರೀಸನ್ಗಳಿಂದಲೂ ನಾವು ಅದನ್ನು ಸಮರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ದೇವರನ್ನ ನಾನು ಬಿಡಲು ಸಾಧ್ಯ ಇಲ್ಲ. ಇಷ್ಟು ದೇವರ ಅನಿವಾರ್ಯತೆ ನನಗಿದೆ ಅನ್ನೋದನ್ನ ಮಾತ್ರ ಹೇಳುತ್ತೆ ಅಹಂ ಎಂಬ ಶಬ್ದ. ಬ್ರಹ್ಮ ಗುಣಪರಿಪೂರ್ಣನಾಗಿದ್ದಾನೆ ಪರಮಾತ್ಮ. ಇನ್ನು ಮೂರನೆಯದಾಗಿ ಅಸ್ಮಿ, ದೇವರನ್ನ ಅಸ್ಮಿ ಅಂತ ಕರೀತಾರೆ. ಅಸ್ಮಿ ಎನ್ನುವ ಶಬ್ದಕ್ಕೆ ಇದ್ದೇನೆ ಅಂತ ಅರ್ಥ ಅಲ್ಲ. ಅಸ್ಮಿ ಎನ್ನುವ ಶಬ್ದಕ್ಕೆ ದೇವರು ಅಲ್ಪನಲ್ಲ ಅಂತ. ಸ್ಮಿ ಎಂಬ ಶಬ್ದಕ್ಕೆ ಅಲ್ಪ ಅಂತ ಅರ್ಥ. ಅದೇ ಇಂಗ್ಲಿಷ್ ಒಳಗೆ ಸ್ಮಾಲ್ ಆಗಿದೆ. ಸ್ಮಿ ಸ್ಮಿ ಅಂದ್ರೆ ಸ್ಮಾಲ್, ಸಣ್ಣದು, ಚಿಕ್ಕದು, ಅಲ್ಪ. ಅಸ್ಮಿ ಅಂದ್ರೆ ಯಾವ ಭಗವಂತ ಅಲ್ಪನಲ್ಲ, ಅನಲ್ಪನಾಗಿದ್ದಾನೆ ಅಂತಹ ಪರಮಾತ್ಮನಿಗೆ ಅಸ್ಮಿ ಎಂಬುದನ್ನು. ಇನ್ನೂ ಒಂದು ಅರ್ಥವನ್ನು ಆಚಾರ್ಯರು ಹೇಳ್ತಾರೆ. ದೇವರಿಗೆ ಅಸ್ಮಿ ಅಂತ ಯಾಕೆ ಹೇಳ್ತಾರೆ? ಅಸ್ಮಿ ಅಸರಲ್ಲಿ ಇದ್ದಾನೆ, ಮೀ ಅಂದ್ರೆ ತಿಳಿತಾನೆ. ದೇವರಿದ್ದಾನೆ ಅಂತ ಅವರಿಗೆ ಯಾವಾಗಲೂ ತಿಳಿದು ಬರ್ತಾನೆ. ದೇವರ ಅಸ್ತಿತ್ವ ಪ್ರತಿಯೊಂದು ಹೊತ್ತಿಗೂ ನಮಗೆ ತಿಳಿದು ಬರುತ್ತದೆ. ಕೆಲವು ವ್ಯಕ್ತಿಗಳ ಅಸ್ತಿತ್ವ ಕೆಲವೊಮ್ಮೆ ನಮಗೆ ತಿಳಿದು ಬರುತ್ತದೆ. ಆದರೆ ಭಗವಂತನ ಅಸ್ತಿತ್ವ ಮಾತ್ರ ಎಲ್ಲ ಹೊತ್ತಿಗೂ ನಮಗೆ ತಿಳಿದು ಬರುತ್ತದೆ. ಆದ್ದರಿಂದ ದೇವರಿಗೆ ಅಸ್ಮಿ, ದೇವರಿದ್ದಾನೆ ಅಂತ ತಿಳಿಯುವುದರ ಅವಶ್ಯಕತೆ ಎಲ್ಲಾ ಹೊತ್ತಿಗೂ ನಮಗೆ. ಒಬ್ಬೊಬ್ಬ ವ್ಯಕ್ತಿಯನ್ನ ಒಂದೊಂದು ಸಂದರ್ಭದಲ್ಲಿ ನಾವು ತಿಳಿಯಬಹುದು. ಕೆಲವರು ಒಂದು ರೀತಿಯಲ್ಲಿ ಹಾಡಾಡ್ತಾರೆ, ಆ ಧ್ವನಿ ಕೇಳಿದ ಕ್ಷಣಕ್ಕೆ ಇಂಥವರು ಹಾಡ್ತಾರೆ ಅಂತ ನಮಗೆ ತಿಳಿದು. ಯಾಕೆಂದ್ರೆ ಅವರು ಆ ಧ್ವನಿ ಅವರದಾಗಿತ್ತು. ಇನ್ನೇನೋ ಒಂದು ದೊಡ್ಡದಾದಂತಹ ಹೋಮ ಹವನ ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ಈ ಊರೊಳಗೆ ಇದನ್ನು ಮಾಡಬೇಕು ಅಂದ್ರೆ ಇಂಥವರೇ ಮಾಡಿರ್ಬೋದಪ್ಪ, ಪ್ರಾಯ ಅವರಿಗೆ ಬಂದಿದ್ದಾರೆ ಅಂತ ನಾವು ಅನ್ಬೋದು. ಇನ್ನು ಬೇರೆ ಬೇರೆ ಕೆಲಸಗಳು, ಒಂದು ಕಟ್ಟಡ ಕಟ್ಟಿರ್ಬೋದು. ಇದನ್ನು ಕಟ್ಟಿದ್ದಾರೆ ಅಂದ್ರೆ ಇಂಥ ಇಂಜಿನಿಯರೇ ಮಾಡಲಿಕ್ಕೆ ಸಾಧ್ಯ ಇದೆ, ಬೇರೆಯವರು ಮಾಡ್ಲಿಕ್ಕೆ ಆಗೋದಿಲ್ಲ ಇದನ್ನು. ಅಂದ್ರೆ ಆ ವ್ಯಕ್ತಿಯ ಅಸ್ತಿತ್ವದ ಬಗ್ಗೆ ನಮಗೆ ತಿಳುವಳಿಕೆ ಕೆಲವೊಂದು ಸಂದರ್ಭದಲ್ಲಿ ಬರುತ್ತೆ, ಎಲ್ಲ ಹೊತ್ತಿಗಲ್ಲ. ಆದರೆ ಎಲ್ಲ ಹೊತ್ತಿಗೂ ಯಾವ ಭಗವಂತನ ಅಸ್ತಿತ್ವದ ತಿಳುವಳಿಕೆ ನಮಗೆ ಬರುತ್ತದೆ ಅವನು ಅಸ್ಮಿ. ಇವತ್ತು ನೀವು ಬೆಳಕನ್ನೇ ನೋಡಿ, ಪೃಥ್ವಿಯನ್ನೇ ನೋಡಿ, ಗಿಡವನ್ನೇ ನೋಡ್ರಿ, ಸಮುದ್ರನೇ ನೋಡ್ರಿ, ಪರ್ವತನೇ ನೋಡ್ರಿ, ಒಬ್ಬ ವ್ಯಕ್ತಿಯ ದೇಹವನ್ನೇ ನೋಡಿ, ಒಂದು ಕಣವನ್ನೇ ನೋಡಿ, ಏನು ನೋಡಿದರೂ ಕೂಡ ಅವರ ಹಿನ್ನೆಲೆಯಲ್ಲಿ ಅದನ್ನು ಸೃಷ್ಟಿ ಮಾಡಿದಂತಹ ಭಗವಂತನ ಅಸ್ತಿತ್ವದ ತಿಳುವಳಿಕೆ ನಮಗೆ ಅನಿವಾರ್ಯವಾಗಿ ಬರುತ್ತೆ. ಆದ್ದರಿಂದ ಭಗವಂತನಿಗೆ ಅಸ್ಮಿ ಎಂಬುದಾಗಿದೆ. ಈ ಮೂರು ಕಾರಣಗಳಿವೆ. ದೇವರನ್ನು ಬಿಡಲು ಸಾಧ್ಯ ಇಲ್ಲ, ಆದ್ದರಿಂದ ಅವನು ಅಹಂ. ಗುಣಗಳಿಂದ ಪೂರ್ಣನಾಗಿದ್ದಾನೆ, ಆದ್ದರಿಂದ ಬ್ರಹ್ಮ. ಯಾವಾಗಲೂ ದೇವರ ಅಸ್ತಿತ್ವ ಇದು ನಮಗೆ ತಿಳಿದು ಬರುತ್ತೆ. ಸಾಮಾನ್ಯ ಜನರಂತೆ ಕೆಳಮಟ್ಟದವನಲ್ಲ, ಆದ್ದರಿಂದ ಭಗವಂತನಿಗೆ ಅಸ್ಮಿ ಎಂಬುದಾಗಿ ಕರೀತಾರೆ. ಆದ್ದರಿಂದ ದೇವರಿಗೆ ಅಹಂ ಬ್ರಹ್ಮಾಸ್ಮಿ ಅಂತ ಕರೆದದ್ದು ಅನ್ನುವುದಕ್ಕೆ ಶ್ರೀಮದಾಚಾರ್ಯರು ಪ್ರಮಾಣಗಳನ್ನು ಕೊಟ್ಟು ಅರ್ಥವನ್ನು ವಿವರಣೆ ಮಾಡ್ತಾರೆ. ಈ ಅರ್ಥವನ್ನು ನಾವು ತಿಳಿದಾಗ ಉಪನಿಷತ್ತಿನ ಹಿಂದಿನ ಮುಂದಿನ ಭಾಗಗಳಲ್ಲಿ ಬೇಕಾದಷ್ಟು ಕಡೆಗೆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿ ಮಧ್ಯದಲ್ಲಿ ಬರುವ ಈ ಮಾತಿಗೆ ನಾವು ಹೀಗೆ ಅರ್ಥ ಮಾಡಿದಾಗ ಮಾತ್ರ ಅದು ಆ ವಾಕ್ಯಕ್ಕೆ ಪೂರ್ವೋತ್ತರ ಮಾತುಗಳಿಗೆ ಸಂಗತವಾಗುತ್ತೆ. ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸುತ್ತಾರೆ. ಹೀಗೆ ತಿಳಿದರೆ ಮಾತ್ರ ನಿನ್ನೆ ಹೇಳಿದ ಹಾಗೆ ನಮಗೆ ಸಂಸಾರದ ಭಯ ಪರಿಹಾರವಾಗುತ್ತೆ. ತಸ್ಮಾನ್ ಮೃತ್ಯು ಭಯಂ ನನಃ. ಸಂಸಾರದ ಭಯ ಪರಿಹಾರವಾಗಬೇಕಾಗಿದ್ದರೆ ಹೀಗೇ ತಿಳಿಯಬೇಕೇ ಹೊರತು ನಾನೇ ದೇವರು ಎಂಬುದಾಗಿ ತಿಳಿದರೆ ಭಗವಂತನಿಗೆ ಮತ್ತಷ್ಟು ಕೋಪ ಬಂದು ನಮಗೆ ಸಂಸಾರದ ಮೃತ್ಯುವಿನ ಭಯವನ್ನ
ಹೆಚ್ಚು ಮಾಡ್ತಾನೆ. ಅದನ್ನೇ ಹೇಳ್ತಾರೆ, ಯಥೋದಕಂ ದುರ್ಗೇಶು ಅಷ್ಟಂ ಪರ್ವತೇಶು ವಿಧಾವತಿ ಏವಂ ಧರ್ಮಾನ್ ಪಶ್ಯಂತ ಮೃತ್ಯೋಸ್ವ ಮೃತ್ಯುಮಾಪ್ನೋತಿ ಈಗ ನಾನೇವ ಪಶ್ಯತೆ ಎಂದಿದ್ದಾರೆ. ದೇವರಲ್ಲಿ ಭೇದವಿಲ್ಲದೇ ಇದ್ದಾಗ ಭೇದವಿದೆ ಎಂದು ಚಿಂತನೆ ಮಾಡಿದರೆ ನಮಗೆ ಮಹಾ ಅನರ್ಥವಿದೆ. ಜೀವಬ್ರಹ್ಮದಲ್ಲಿ ಭೇದವಿದ್ದಾಗ ಭೇದವಿಲ್ಲ ಅಂತ ತಿಳಿದರೂ ಕೂಡ ಅದರಿಂದ ಅನರ್ಥವಿದೆ. ಎಂದಿಗೂ ಹಾಗೆ ತಿಳಿಯಬಾರದು ಅನ್ನುವುದನ್ನ ಶ್ರೀಮದಾಚಾರ್ಯರು ತಮ್ಮ ಸಿದ್ಧಾಂತದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದು ದಾಸೋಹಂ ಎಂಬ ಉಪಾಸನೆಯನ್ನ ಮಾಡಬೇಕು. ಅಹಂ ಬ್ರಹ್ಮಾಸ್ಮಿ ಎಂಬ ಉಪಾಸನೆಯನ್ನ ನಾನು ದೇವರು ಎಂಬ ಅರ್ಥದಲ್ಲಿ ಮಾಡಬಾರದು. ಆದರೆ ಭಗವಂತನನ್ನ ಬಿಟ್ಟು ನಾನು ಒಂದು ಕ್ಷಣವೂ ಇರಲಾರೆ, ದೇವರು ಯಾವಾಗಲೂ ನನ್ನಲ್ಲಿ ಅಂತರ್ಯಾಮಿಯಾಗಿ ನಿಯಾಮಕನಾಗಿದ್ದಾನೆ ಎಂಬ ಅರ್ಥದಲ್ಲಿ ಅಹಂ ಬ್ರಹ್ಮಾಸ್ಮಿ ಎಂಬ ಉಪಾಸನೆಯನ್ನು ಅವಶ್ಯವಾಗಿ ಪ್ರತಿಯೊಬ್ಬರು ಕೂಡ ಮಾಡಬಹುದು ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. इथे महाराष्ट्राचे लोक खूप आहेत. या अहम ब्रह्मास्मी बद्दल कारण मी जे काय सांगितलं ते थोडक्यात मराठीत सांगायचा प्रयत्न करतो. अहम ब्रह्मास्मी ह्या श्रुतीला श्रीमद मध्वाचार्य असा अर्थ सांगतात. अहम ब्रह्म अस्मि ह्या श्रुतीनं अद्वैताचा प्रतिपादन होत नाही, द्वैताचाच प्रतिपादन होत. भगवंताच्या अंतर्यामित्व जे आहे, भगवंताच्या अहेयत्व जे आहे ते ह्या श्रुतीमध्ये प्रतिपादित आहे म्हणून श्रीमदाचार्यांनी सांगितले. अहम ब्रह्म अस्मि. अहम ह्या शब्दाचा अर्थ मी असा एक अर्थ आहे संस्कृत भाषेत. परंतु अहम या शब्दाला मी असाच अर्थ नाही. त्याच्याबरोबर अहम ह्या शब्दाला अहेय असा अर्थ आहे. अहेय म्हणजे ज्या वस्तूला सोडून मी जाऊ शकत नाही ती वस्तू अहम आहे. गावाला सोडून जाऊ शकतो, आई वडिलांना सोडून जाऊ शकतो, शेवटी देहाला सोडून जाऊ शकतो. जावं लागतं, अनिवार्य आहे. नको म्हणलं तर ऐकणारा कोणी नाही. परंतु जीव जीवाला आपल्याला सोडून जाऊ शकत का नाही, देवाला सोडून जाऊ शकतो का नाही. म्हणून प्रत्येक जीवाला देव आणि जीवस्वरूप दोन्ही आहे. अहम ब्रह्मास्मि ह्या शब्दाचा अर्थ काय झाला. अहम म्हणजे भगवंत मला माझ्या दृष्टीनं अहेय आहे. भगवंताला सोडून एक क्षणभर पण मी जीवू शकत नाही. माझ्या जीवन भगवंताच्या अधीन आहे. खाणे पिणे सगळं भगवंताच्या अधीन आहे. त्याच्यासाठी भगवंताची अनिवार्यता आहे म्हणून भगवंत मला अहेय आहे. मी मला अहेय आहे हे वेगळं. मी मला अहेय आहे, मला भगवंत पण अहेय आहे. त्याचा अर्थ हे नाही झाला मी भगवंत आहे.
तुम्ही माझ्या मित्र आहात, ते पण माझा मित्र आहे. मी काय सांगतो, तुम्ही मित्र आहात, ते पण मित्र आहे. याचा अर्थ दोघांना अभेद आहे, ऐक्य आहे असं अर्थ नाही. मित्रत्व दोघांना आहे एवढंच अर्थ आहे. तसंच मला मी पण आहे आहो, तसं भगवत पण आहे आहे, ह्याचा अर्थ भगवंताला आणि मला ऐक्य आहे असं कधीही अर्थ समजू नये. तसा समजता कामा नाही. म्हणून श्रीमदाचार्य म्हणतात, अहम ब्रह्मास्मी, भगवंत आहे, गुण परिपूर्ण आहे. अस्मी सर्वोत्तम आहे, स्मी नाही, स्माल नाही, अल्प नाही, सर्वोत्तम आहे, सर्वोत्कृष्ट आहे. सर्वदा भगवंताचा अस्तित्व आम्हाला आवश्यक आहे. भगवंताचा अस्तित्व काही बघा, भगवंताचे अस्तित्व आम्हाला आवश्यक म्हणून कळतं, म्हणून भगवंताला अस्मी म्हणतात. अहम ब्रह्म अस्मी या शब्दाचा थोडक्यात अर्थ आहे.